ಹಲೋ, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಇವತ್ತು ಸಬ್ಬತ್ ಎಂಬುದರ ವಿಷಯವಾಗಿ ಧ್ಯಾನಿಸಲು ಹೋಗುತ್ತೇವೆ. ಸಬ್ಬತ್ತು ಎಂಬುದರ ಅರ್ಥ ಏನೆಂದರೆ ವಿಶ್ರಮಿಸಿಕೊಳ್ಳುವುದು, ವಿಶ್ರಾಂತಿ ಕಾಲ ಅಥವಾ ವಿರಾಮ ವೇಳೆ ಎಂಬುದೇ. ತಂದೆಯಾದ ದೇವರ ಅನುಗ್ರಹ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹಾಯವು ಈ ಸ್ವರವನ್ನು ಕೇಳುವ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ ಎಂದು ಹಾರೈಸುತ್ತಾ ದೇವರಿಗೆ ಘನಮಾನ ಮಹಿಮೆ ಸಲ್ಲಿಸುತ್ತೇನೆ. ಈಗ ಸಬ್ಬತ್ ಎಂಬುದು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಮತ್ತು ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ಹಂಗಾದ್ರೆ ಸಬ್ಬತ್ ಅಂದ್ರೆ ಏನು? ಸಬ್ಬತ್ ಎಂಬುದರ ನಿಜ ಸ್ವರೂಪ ಕ್ರಿಸ್ತನೇ. ನಾವು ಯೋಚಿಸಿಕೊಳ್ಳಬೇಕು, ಕರ್ತನು ಎಲ್ಲದರಲ್ಲೂ ನಮಗೆ ವಿವೇಕವನ್ನು ದಯಪಾಲಿಸುವನು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬಹುದು, ಪ್ರತಿ ಗಿಡ ಮರಗಳನ್ನು ಬೀಜ ಬಿಡುವ ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟಿಸಿದನು. ಪ್ರಾಣಿಗಳನ್ನುಂಟು ಮಾಡುವಾಗಲೂ ಸಂತಾನವನ್ನು ಬರಮಾಡಿಸಲಾಗುವಂತ ಸಂತಾನ ಉತ್ಪತ್ತಿ ಇರುವ ಒಂದಾಗಿಯೇ ಉಂಟು ಮಾಡಿದನು. ಮನುಷ್ಯನನ್ನು ಉಂಟು ಮಾಡಿದಾಗ ಆ ಮನುಷ್ಯನು ಎಂತಗವನಾಗಿದ್ದನು? ಸಂತಾನವನ್ನು ಬರಮಾಡಿಕೊಳ್ಳಲಾಗುವಂತ ಸಂತಾನ ಉತ್ಪತ್ತಿ ಇರುವ ಒಬ್ಬ ವ್ಯಕ್ತಿಯಾಗಿದ್ದನು. ಮತ್ತೆ ದೇವರು ಮನುಷ್ಯನನ್ನು ಮಾಡಲು ಹೋಗಿರಲಿಲ್ಲ. ಪ್ರತಿ ಒಂದನ್ನು ಮಾಡಿ ಮುಗಿಸಿ ಒಳ್ಳೆಯದೆಂದು ನೋಡಿದಾಗ ಸಾಯಂಕಾಲವೂ ಪ್ರಾರ್ಥ ಕಾಲವೂ ಆಯಿತು. ಇಲ್ಲಿ ನಾನು ಹಬ್ಬಗಳನ್ನು ಬಗ್ಗೆ ಮಾತನಾಡುವಾಗ ಕೂಡ ಇದನ್ನು ಮಾತನಾಡಿದ್ದೀನಿ. ಪ್ರತಿ ದಿನ ಅವರಿಗೆ ಪ್ರಾರಂಭವಾಗುವುದು ಸಂಜೆಯ 6 ಗಂಟೆಗೆ, ಅದು ಮುಕ್ತಾಯವಾಗುವುದು ಮರುದಿನ ಸಂಜೆ 6 ಗಂಟೆಗೆ. ಅದರಿಂದ ನಾವು ಇಲ್ಲಿ ಈ ಆದಿಕಾಂಡದಲ್ಲೇ ನಾವು ನೋಡುತ್ತೇವೆ, 6ನೆಯ ದಿನ ಕಡೆಯ ಗಳಿಗೆಗಳಲ್ಲಿ ಆದಾಮ್ ಜೀವಿಸಲು ಪ್ರಾರಂಭಿಸಿ ದೇವರ ಕೂಡ ವಿಶ್ರಾಂತಿಯಲ್ಲಿ ಜೀವನವನ್ನು ತೊಡಗಿದನು. ಹೇಗೆ ಅಂದ್ರೆ, ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದ ಮೇಲೆ ಆ ಕಡೆಯ ಕ್ಷಣಗಳಲ್ಲಿ ತನ್ನ ಜೀವವನ್ನು ಆ ಬೊಂಬೆಯಾಗಿರುವ ಮನುಷ್ಯನಿಗೆ ಊದಿದಾಗ ಆ ಮನುಷ್ಯನು ಬದುಕುವ ಪ್ರಾಣಿಯಾಗಿ ಜೀವಾತ್ಮವಾದನು. ಆಗ ಅವನು ದೇವರೊಟ್ಟಿಗೆ ವಿಶ್ರಾಂತಿಯಲ್ಲಿ ಪ್ರವೇಶ ಮಾಡಿದನು. ದೇವರು ವಿಶ್ರಾಂತಿಯಲ್ಲಿ ಪ್ರವೇಶ ಮಾಡುವಾಗ ಆತನು ಉಂಟು ಮಾಡಿದ ಮನುಷ್ಯನಿಗಾಗಿದ್ದ 6 ದಿನಗಳಲ್ಲಿ 5 ದಿನಗಳು ಮನುಷ್ಯನಿಗೆ ಬೇಕಾಗಿದ್ದ ಎಲ್ಲವನ್ನು ಸೃಷ್ಟಿ ಮಾಡಿದನು. 6ನೆಯ ದಿನ ಮನುಷ್ಯನನ್ನು ಉಂಟು ಮಾಡಿ ಆತನು ಕೂಡ ಆ ವಿಶ್ರಾಂತಿಯಲ್ಲಿ ದೇವರು ಪ್ರವೇಶ ಮಾಡಿದ್ರು. ದೇವರು ಮನುಷ್ಯನನ್ನು ಏತಕ್ಕೆ ಉಂಟು ಮಾಡಿದ್ರು ಅಂದ್ರೆ, ತನ್ನ ಪ್ರೀತಿಗೆ, ತನ್ನ ಸಂಪೂರ್ಣತೆ, ತನ್ನ ಬಲ ಪರಾಕ್ರಮದಲ್ಲಿ ಆತನನ್ನು ಒಂದು ಭಾಗಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದನು. ಆದ್ರೆ ಮನುಷ್ಯ ಆ ಏದೇನ್ ತೋಟದಲ್ಲಿ ದೇವರು ನೇಮಿಸಿದ ಕಾಲಗಳಲ್ಲಿ ಇರುವಾಗ ಆತನು ಸಂಭ್ರತನಾಗಿದ್ದನು. ಆತನಿಗೆ ಯಾವ ಕೊರತೆಯೂ ಇರಲಿಲ್ಲ. ಆತನ ಕೆಲಸ ಮಾಡಿರಲಿಲ್ಲ. ಏನು ಬೇಕಾದನ್ನು ಅವನಿಗೆ ದೊರಕುವಂತ ಒಂದು ಸಮೃದ್ಧಿಯ ಒಂದು ಸ್ಥಳದಲ್ಲಿ ದೇವರು ಆತನನ್ನು ಇಟ್ಟಿದ್ರು. ಅಲ್ಲಿ ದೇವರ ಮಹಿಮೆಯ ಪ್ರಸನ್ನತೆಯು, ಪ್ರಭಾವವು ಆ ಸ್ಥಳದಲ್ಲಿ ಆವರಿಸಿಕೊಂಡಿತ್ತು. ಆದರೆ ಅದರಲ್ಲೇ ಆತನು ದೇವರಿಗೆ ಅವಿಧೇಯನಾಗಿ ತನ್ನ ವಕ್ರ ಬುದ್ಧಿಯಿಂದ ತನ್ನನ್ನು ತಾನೇ ಕೆಡಿಸಿಕೊಂಡಾಗ ಆ ಸೌಭಾಗ್ಯವನ್ನು ಕಳೆದುಕೊಂಡನು. ಆಗ ಆತನಲ್ಲಿದ್ದ ವಿಶ್ರಾಂತಿ ತಪ್ಪಿ ಹೋಗಿ ಆತನು ದುಡಿಯಬೇಕಾಗಿತ್ತು. ಬೆವರು ನೆಲಕ್ಕೆ ಬೀಳುವಷ್ಟು ಆ ವಿಶ್ರಾಂತಿ ತಪ್ಪಿ ಹೋಯಿತು. ಇವತ್ತು ಕೂಡ ನಾವು ಮನುಷ್ಯ ಸಮುದಾಯದಲ್ಲಿ ಇದನ್ನು ಗುರುತಿಸಬಹುದು. ಯಾವಾಗ ಅವರು ದೇವರ ಸಂಬಂಧದಲ್ಲಿ ಇಲ್ಲವೋ ಆಗ ಅವರಿಗೆ ಸಮಾಧಾನ ಇರುವುದಿಲ್ಲ. ಯಾರ್ಯಾರು ದೇವರ ಸಂಬಂಧ ಪಡೆದುಕೊಂಡರೋ ಅವರಲ್ಲಿ ದಿವ್ಯ ಸಮಾಧಾನವನ್ನು ನಾವು ಕಾಣಬಹುದು. ಅದರಿಂದ ಒಂದು ಗಾದೆ ಹೇಳ್ತಾರೆ, ಹಾಲು ಮನುಷ್ಯ ಅರ್ಧ, ಅವನ ವಸ್ತ್ರವು ಅರ್ಧ ಸೇರಿ ಒಂದು ಮನುಷ್ಯ, ಹಾಲ್ಪಾದಿ ಆಡೈಪಾದಿ ಅಂತ. ಅದೇ ರೀತಿ ದೇವರು ಅರ್ಧ, ಮನುಷ್ಯ ಅರ್ಧ ಸೇರಿದ್ರೆ ಪೂರ್ಣ ಒಂದು ಮನುಷ್ಯವನ್ನು ನಾವು ನೋಡಬಹುದು ಪ್ರಿಯರೇ. ಅದರಿಂದ ಇವತ್ತು ನಾವು ಸಾಮಾನ್ಯವಾಗಿ ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಅನೇಕ ಆಚಾರಗಳು, ವಿಚಾರಗಳು, ಎಲ್ಲೆಲ್ಲೋ ಹೋಗುವುದು ಬರುವುದು, ಏನೇನೋ ಮಾಡುತ್ತಾರೆ. ಆದರೆ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತಾ ಇಲ್ಲ, ಸಮಾಧಾನ ದೊರಕುತ್ತಿಲ್ಲ. ಅದು ದೇವರ ಸಮ್ಮುಖದಲ್ಲಿಯೋ ದೇವರ ಸಂಬಂಧದಲ್ಲಿಯೋ ಮಾತ್ರವೇ ದೊರಕತಕ್ಕದು.
ಆ ವಿಶ್ರಾಂತಿಯನ್ನು ಕುರಿತು ದೇವರು ಇದರಲ್ಲಿ ಈ ವಿಷಯಗಳನ್ನು ಹೇಳಿರೋದು. ಆ ದೇವರ ಸಂಬಂಧ, ಸಾಮಾನ್ಯವಾಗಿ ಇದು ದೇವರಿಗೂ ಮನುಷ್ಯನಿಗೂ ಇರುವ ಸಂಬಂಧವನ್ನು ಇದು ತೋರಿಸುವುದಾಗಿದೆ ಈ ಸಬ್ಬತ್ತು. ಅದನ್ನು ಅನೇಕರು ಅರ್ಥ ಮಾಡಿಕೊಳ್ಳಲಿಲ್ಲ, ಆದರೆ ನಾವು ಈ ದಿನದಲ್ಲಿ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಹೋಗುತ್ತೇವೆ ಪ್ರಿಯರೇ. ಇಲ್ಲಿ ನೋಡುತ್ತೇವೆ ಆದಿಕಾಂಡ 2:2, 7ನೆಯ ದಿನದಲ್ಲಿ ದೇವರು ತಾನು ಮಾಡಿದ್ದ ತನ್ನ ಕೆಲಸವನ್ನು ಮುಗಿಸಿದ ಮೇಲೆ 7ನೆಯ ದಿನದಲ್ಲಿ ತಾನು ಮಾಡಿದ ಎಲ್ಲಾ ಕೆಲಸದಿಂದ ವಿಶ್ರಮಿಸಿಕೊಂಡನು. ಹಲ್ಲೆಲೂಯಾ. ಈಗ ಹೋಗೋದಾಗಿದ್ರೆ ಕಡೆಯ ಗಳಿಗೆಯಲ್ಲಿ ಆದಾಮ್ ಜೀವಿಸಲು ಪ್ರಾರಂಭಿಸಿ ದೇವರ ಕೂಡ ವಿಶ್ರಾಂತಿಯಲ್ಲಿ ಜೀವನವನ್ನು ತೊಡಗಿದನು. ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ, ಬಹುಶಃ ಅದೇ ಸಮಯ ಇರಬಹುದು, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನೆಂಬುದಾಗಿ ನಾವು ಜ್ಞಾನೋಕ್ತಿಗಳಲ್ಲಿ 8ನೇ ಅಧ್ಯಾಯದಲ್ಲಿ ನೋಡಬಹುದು. ಹಾಗೆ ದೇವರು ಮನುಷ್ಯನ ಕೂಡ ಒಂದು ಸಂಬಂಧವನ್ನು ಬೆಳೆಸಿದರು, ಏರ್ಪಡಿಸಿದರು. ಹಲ್ಲೆಲೂಯಾ. ಆದ್ದರಿಂದ ಸಬ್ಬತ್ತು ಅಂದ್ರೆ ದೇವರಿಗೂ ಮನುಷ್ಯನಿಗೂ ಇರತಕ್ಕ ಸಂಬಂಧವೇ ನಿಜ ಸ್ವರೂಪ ಪ್ರಿಯರೇ. ಈಗ 16ನೇ ವಾಕ್ಯದಿಂದ ಕೆಲವು ಓದೋಣ. ವಿಮೋಚನಾ ಕಾಂಡ 16ನೇ ಅಧ್ಯಾಯದಲ್ಲಿ ಕರ್ತನು ಆಜ್ಞಾಪಿಸಿದೇನೆಂದರೆ, ಪ್ರತಿಯೊಬ್ಬನು ತಾನು ಎಷ್ಟು ತಿನ್ನುವನೋ ಅದರ ಪ್ರಕಾರ ಅದನ್ನು ಕೂಡಿಸಲಿ. ಪ್ರತಿಯೊಬ್ಬನಿಗೆ ಒಂದು ಓಮೆರದಂತೆ ನಿಮ್ಮ ಡೇರೆಗಳಲ್ಲಿ ಇರುವ ವ್ಯಕ್ತಿಗಳ ಲೆಕ್ಕದ ಪ್ರಕಾರ ನೀವು ತಕ್ಕೊಳ್ಳಿರಿ ಎಂದು ಹೇಳಿದನು. ಇಸ್ರಾಯೇಲ್ ಮಕ್ಕಳು ಅದರಂತೆ ಮಾಡಿ ಕೆಲವರು ಹೆಚ್ಚು ಕೆಲವರು ಕಡಿಮೆ ಕೂಡಿಸಿದರು. ಓಮೆರದಿಂದ ಅಳತೆ ಮಾಡಿದಾಗ ಹೆಚ್ಚು ಕೂಡಿಸಿದವನಿಗೆ ಮಿಕ್ಕಲಿಲ್ಲ, ಕಡಿಮೆ ಕೂಡಿಸಿದವನಿಗೆ ಕೊರತೆಯಾಗಲಿಲ್ಲ. ಒಬ್ಬೊಬ್ಬನು ಊಟ ಮಾಡುವಷ್ಟು ಅವರು ಕೂಡಿಸಿದರು. ಮೋಶೆ ಅವರಿಗೆ, ಇದರಲ್ಲಿ ಯಾರೂ ಮರುದಿನದವರೆಗೆ ಇಟ್ಟುಕೊಳ್ಳಬಾರದು ಎಂದು ಹೇಳಿದನು. ಆದಾಗ್ಯೂ ಅವರು ಮೋಶೆಯ ಮಾತನ್ನು ಕೇಳದವರು ಅದನ್ನು ಬೆಳಗಿನವರೆಗೆ ಇಟ್ಟುಕೊಂಡಾಗ ಅದು ಹುಳಬಿತ್ತು, ನಾತ ಹುಟ್ಟಿತು. ಆಗ ಮೋಶೆಯು ಅವರ ಮೇಲೆ ಕೋಪಿಸಿಕೊಂಡನು. ಹೀಗೆ ಅವರಲ್ಲಿ ಪ್ರತಿಯೊಬ್ಬನು ತಿನ್ನುವಷ್ಟು ಪ್ರತಿದಿನದ ವೇಳೆಗೆ ಅದನ್ನು ಕೂಡಿಸುತ್ತಿದ್ದರು. ಬಿಸಿಲು ಬಹಳವಾದಾಗ ಅದು ಕರಗಿ ಹೋಗುತ್ತಿತ್ತು. 6ನೆಯ ದಿನದಲ್ಲಿ ಅವರು 2ರಷ್ಟು ರೊಟ್ಟಿಯನ್ನು, ಅಂದರೆ ಒಬ್ಬನಿಗೆ 2 ಓಮೆರದಂತೆ ಕೂಡಿಸಿದ್ದರಿಂದ ಸಭೆಯ ಎಲ್ಲಾ ಅಧಿಕಾರಿಗಳು ಬಂದು ಮೋಶೆಗೆ ತಿಳಿಸಿದರು. ಅವನು ಅವರಿಗೆ, ಕರ್ತನು ಹೇಳಿದ ಮಾತು ಇದೇ, ನಾಳೆ ಕರ್ತನಿಗೆ ವಿಶ್ರಾಂತಿಯ ಪರಿಶುದ್ಧ ಸಬ್ಬತ್ ದಿನವಾಗಿದೆ. ಹಿಂದೆ ಸುಡಬೇಕಾದದ್ದನ್ನು ಸುಡಿರಿ, ಬೇಯಿಸಬೇಕಾದದ್ದನ್ನು ಬೇಯಿಸಿರಿ, ಇದರಲ್ಲಿ ಮಿಕ್ಕಾದದನ್ನೆಲ್ಲ ಬೆಳಗಿನವರೆಗೆ ಇಟ್ಟುಕೊಳ್ಳಿರಿ ಅಂದನು. ಮೋಶೆಯು ಆಜ್ಞಾಪಿಸಿದ ಪ್ರಕಾರ ಅದನ್ನು ಮರುದಿನದವರೆಗೆ ಇಟ್ಟುಕೊಂಡಾಗ ಅದು ನಾತ ಹಿಡಿಯಲಿಲ್ಲ, ಅದರಲ್ಲಿ ಹುಳಗಳು ಇರಲಿಲ್ಲ. ಆಗ ಮೋಶೆಯು, ಈ ಹೊತ್ತು ಅದನ್ನು ಊಟ ಮಾಡಿರಿ, ಯಾಕಂದರೆ ಈ ದಿನವು ಕರ್ತನ ಸಬ್ಬತ್ ದಿನವಾಗಿದೆ. ಈ ಹೊತ್ತು ನಿಮಗೆ ಹೊಲದಲ್ಲಿ ಆಹಾರ ಸಿಕ್ಕುವುದಿಲ್ಲ. 6 ದಿವಸ ಅದನ್ನು ಕೂಡಿಸಬೇಕು. 7ನೆಯ ದಿನ ಸಬ್ಬತ್ ದಿನವಾಗಿರುವುದರಿಂದ ಅಂದು ರೊಟ್ಟಿಯು ಇರುವುದಿಲ್ಲ ಅಂದನು. 7ನೆಯ ದಿನ ಜನರಲ್ಲಿ ಕೆಲವರು ಕೂಡಿಸುವುದಕ್ಕೆ ಹೊರಗೆ
ಹೋದಾಗ ಅವರಿಗೆ ಸಿಕ್ಕಲಿಲ್ಲ. ಆಗ ಕರ್ತನು ಮೋಶೆಗೆ, ಎಷ್ಟು ಕಾಲ ನನ್ನ ಕಟ್ಟಳೆಗಳನ್ನು ನ್ಯಾಯ ಪ್ರಮಾಣಗಳನ್ನು ಕೈಗೊಳ್ಳದೆ ನಿರಾಕರಿಸುವಿರಿ ಅಂದನು. ಅವನು ನೋಡಿ, ಕರ್ತನು ನಿಮಗೆ ಸಬ್ಬತ್ ದಿನವನ್ನು ಕೊಟ್ಟಿದ್ದರಿಂದಲೇ 6ನೆಯ ದಿನದಲ್ಲಿ ನಿಮಗೆ 2 ದಿನಗಳ ರೊಟ್ಟಿಯನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬನು ತನ್ನ ತನ್ನ ಸ್ಥಳದಲ್ಲಿ ಇರಲಿ. 7ನೆಯ ದಿನದಲ್ಲಿ ಯಾರೂ ತನ್ನ ಸ್ಥಳವನ್ನು ಬಿಟ್ಟು ಹೋಗಬಾರದು ಎಂದು ಹೇಳಿದನು. ಅಂದ್ರೆ ಇದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರುವುದು ನಿಯಮ. ಹಲ್ಲೆಲೂಯಾ. ವಿರಾಮವಿರಬೇಕೆಂಬುದು ಆಜ್ಞೆ. ತಮ್ಮ ತಮ್ಮ ಭೋಜನಕ್ಕೆ ತಕ್ಕಷ್ಟು 2ರಷ್ಟು ಕೂಡಿಸಿಕೊಳ್ಳಬೇಕೆಂಬುದು ನಿಯಮ. ಕಾನೂನಿನ ಅಡಿಯಲ್ಲಿ ಕಾನೂನು ಇದು. ಆಗ ಅವರು ವಿಧೇಯರಾದಾಗ ನಾರಳಿಲ್ಲ, ಒಳ ಬೀಳಲಿಲ್ಲ. ಅದು ದೇವರ ಅನುಗ್ರಹವಾಗಿತ್ತು. ಆದರೆ ಅವರು ಅವಿಧೇಯರಾದಾಗ ನಾತ ಮತ್ತು ಒಳ ಕೂಡ ಬಿದ್ದಿತ್ತು. ಹೀಗೆ ಅನೇಕರ ಜೀವಿತ ಅವಿಧೇಯದಿಂದ ನಾತವಾಗಿಯೂ ಮತ್ತು ಒಳ ಬಿದ್ದದಾಗಿಯೂ ಇರುವುದಾಗಿದೆ. ದೇವರಿಗೆ ವಿಧೇಯರಾಗಿದ್ದಾಗ ಖಂಡಿತ ನಾವು ಸೌಭಾಗ್ಯವಾಗಿ ಸುವಾಸನೆಯನ್ನು ಬೀರುವವರಾಗಿ ಒಂದು ಒಳ್ಳೆಯ ಜೀವಿತವನ್ನು ನಾವು ಕಂಡುಕೊಳ್ಳಲು ಸಾಧ್ಯ. ಆದ್ರೆ ಈ ಸ್ಥಳದ ಮುಖ್ಯವಾಗಿ ವಿಷಯ ಯಾವುದಂದ್ರೆ, ಒಬ್ಬನು ತನ್ನ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗಕೂಡದು. ಒಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗಬಾರದು. ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ, ಸಬ್ಬತ್ ದಿನವನ್ನು ಪರಿಶುದ್ಧವಾಗಿ ಇರುವಂತೆ ಜ್ಞಾಪಕದಲ್ಲಿಟ್ಟುಕೋ. ನೀನು 6 ದಿನಗಳು ದುಡಿದು ನಿನ್ನ ಕೆಲಸಗಳನ್ನೆಲ್ಲ ಮಾಡಿಕೋ. ಆದರೆ 7ನೆಯ ದಿನವು ನಿನ್ನ ದೇವರಾದ ಕರ್ತನ ಸಬ್ಬತ್ತಾಗಿದೆ. ಅದರಲ್ಲಿ ನೀನಾಗಲಿ, ನಿನ್ನ ಮಗನಾಗಲಿ, ಮಗಳಾಗಲಿ, ದಾಸನಾಗಲಿ, ದಾಸಿಯಾಗಲಿ, ಪಶುಗಳಾಗಲಿ, ಬಾಗಿಲ ಬಳಿಯಲ್ಲಿರುವ ಪ್ರವಾಸಿಯಾಗಲಿ ಯಾವ ಕೆಲಸವನ್ನು ಮಾಡಬಾರದು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿರುವುದು, ಸಂಪೂರ್ಣವಾಗಿ ಕೆಲಸ ನಿಲ್ಲಿಸಬೇಕು, ಯಾವ ಕೆಲಸ ಮಾಡಬಾರದು. ವಿಮೋಚನಾ ಕಾಂಡ 23:12, 6 ದಿವಸ ನೀನು ನಿನ್ನ ಕೆಲಸಗಳನ್ನು ಮಾಡಬೇಕು. 7ನೆಯ ದಿನದಲ್ಲಿ ನೀನು ನಿನ್ನ ಮತ್ತು ಕತ್ತೆಗಳು ವಿಶ್ರಮಿಸಿಕೊಳ್ಳಬೇಕು. ಇದಲ್ಲದೆ ನಿನ್ನ ದಾಸಿಯ ಮಗನು ಪರದೇಶದವನು ದಣಿವಾರಿಸಿಕೊಳ್ಳಲಿ. ಹಲ್ಲೆಲೂಯಾ. ನೋಡಿ, ಇದು ವಿಶ್ರಾಂತಿಯು ದೇವರನ್ನು ಯಾರ್ಯಾರು ಸಂಬಂಧದಲ್ಲಿ ಬರುತ್ತಾರೋ ಅವ್ರಿಗೆ ಮಾತ್ರ ಈ ವಿಶ್ರಾಂತಿ. ದಾಸಿಯರು, ಪರದೇಶದವರು, ಅನ್ಯರಿಗೆ ದಣಿವಾರಿಸಿಕೊಳ್ಳಲಾಗುವುದು ಅವತ್ತು. ಆದರೆ ಅವರಿಗೆ ವಿಶ್ರಾಂತಿ ದೊರಕುವುದಿಲ್ಲ. ವಿಶ್ರಾಂತಿಗೂ ದಣಿವಾರಿಗೂ ಬಹಳ ವ್ಯತ್ಯಾಸ ಉಂಟು ಪ್ರಿಯರೇ. ವಿಶ್ರಾಂತಿ ಆತ್ಮದಲ್ಲಿಯೂ ಒಂದು ಸಮಾಧಾನವನ್ನು ಕೊಡುವುದು, ಶರೀರಕ್ಕೂ ವಿಶ್ರಾಂತಿಯು. ಆದರೆ ಇವರಿಗೆ ಆತ್ಮದಲ್ಲಿ ಸಮಾಧಾನ ಇರುವುದಿಲ್ಲ, ವಿಶ್ರಾಂತಿ ಇರುವುದಿಲ್ಲ. ಬರೀ ಶರೀರಕ್ಕೆ ನಮಗೆ ರೆಸ್ಟ್ ಆಗುವುದನ್ನು ದಣಿವಾರಿಸುವುದೆಂದು ಹೇಳುತ್ತೇವೆ. ಮುಖ್ಯವಾಗಿ ಇಲ್ಲಿ ನೋಡುವುದು ವಿಶ್ರಮಿಸಿಕೊಂಡಿರಬೇಕು. ಹಲ್ಲೆಲೂಯಾ. 31ನೇ ಅಧ್ಯಾಯ 13ನೇ ವಾಕ್ಯ, ನೀನು ಇಸ್ರಾಯೇಲ್ ಮಕ್ಕಳೊಂದಿಗೆ ಸಹ ಮಾತನಾಡಿ, ನಿಶ್ಚಯವಾಗಿ ನೀವು ನನ್ನ ಸಬ್ಬತ್ತುಗಳನ್ನು ಕೈಗೊಳ್ಳಬೇಕು. ನಿಮ್ಮನ್ನು ಪರಿಶುದ್ಧ ಮಾಡುವ ಕರ್ತನು ನಾನೇ ಎಂದು ನೀವು ತಿಳಿಯುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರೆಗೂ ಗುರುತಾಗಿರುತ್ತದೆ. ಹಲ್ಲೆಲೂಯಾ. ಗುರುತಾಗಿದೆ. ಅದರಿಂದ ತಪ್ಪದೆ ಆಚರಿಸಬೇಕು. ಏತಕ್ಕೋಸ್ಕರ ಅಂದ್ರೆ, ಈ ತಪ್ಪದೆ ಆಚರಿಸುವಾಗ ಅದರ ನಿಮಿತ್ತ ದೇವ ಜನರನ್ನಾಗಿ ಮಾಡಿರುವುದಕ್ಕೆ ಅದುವೇ ಗುರುತಾಗಿರುವುದು ಪ್ರಿಯರೇ. 14ನೇ ವಾಕ್ಯ, ಹೀಗಿರುವುದರಿಂದ ನೀವು ಸಬ್ಬತ್ತನ್ನು ಕೈಗೊಳ್ಳಬೇಕು. ಅದು ನಿಮಗೆ ಪರಿಶುದ್ಧವಾದದ್ದು. ಅದನ್ನು
ಅಪವಿ ಅಪವಿತ್ರ ಮಾಡುವ ಪ್ರತಿಯೊಬ್ಬನು ಖಂಡಿತವಾಗಿ ಸಾಯಬೇಕು. ಆ ದಿನದಲ್ಲಿ ಯಾರಾದರೂ ಕೆಲಸ ಮಾಡಿದರೆ ಅವರನ್ನು ತನ್ನ ಜನರೊಳಗಿಂದ ತೆಗೆದು ಹಾಕಬೇಕು. ಇದರಲ್ಲಿ ನಾವು ನೋಡುತ್ತೇವೆ 14ನೇ ವಾಕ್ಯದಲ್ಲಿ, ದೇವರ ದಿನವೆಂದು ಭಾವಿಸಬೇಕು. ಯೆಹೋವನಿಗೆ ಮೀಸಲಾದ ಸಬ್ಬತ್ತಿನ ದೇವರ ದಿನವೆಂದು ಭಾವಿಸಬೇಕು. ಹಾಗೆ ನಡೆಯದವರಿಗೆ ಮರಣ ಶಿಕ್ಷೆ ಆಗಬೇಕು ಅಂತ ಖಂಡಿತವಾಗಿ ಇದರಲ್ಲಿ ಇರುವುದನ್ನು ನೋಡಿ. ಅದೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಹೀಗಿರಲಾಗಿ ಇಸ್ರಾಯೇಲ್ ಮಕ್ಕಳು ತಮ್ಮ ತಲತಲಾಂತರಗಳಲ್ಲಿ ನಿತ್ಯ ಒಡಂಬಡಿಕೆಯಾಗಿ ಆಚರಿಸುವಂತೆ ಸಬ್ಬತ್ ಅನ್ನು ಕೈಗೊಳ್ಳಬೇಕು. ತಲತಲಾಂತರಯಾಗಿ ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ. ನಿಮ್ಮ ನಿವಾಸ ಸ್ಥಳಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅಂದ್ರೆ ಇಲ್ಲಿ ತಲಾಂತರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ ಇದು. ವಿಮೋಚನಾ ಕಾಂಡ 35:3, ನೀವು ವಾಸಿಸುವ ಯಾವ ಸ್ಥಳದಲ್ಲಿ ಆದರೂ ಸಬ್ಬತ್ತಿನದಲ್ಲಿ ಬೆಂಕಿಯನ್ನು ಹೊತ್ತಿಸಬಾರದು ಎಂದು ಹೇಳಿದನು. ಇಲ್ಲಿ ನಾವು ನೋಡುತ್ತೇವೆ, ಬೆಂಕಿ ಹೊತ್ತಿಸಬಾರದು. ಯಾವ ಸ್ಥಳದಲ್ಲಿ ಆಗಿದ್ದರೂ ಬೆಂಕಿಯನ್ನು ಹೊತ್ತಿಸಬಾರದು. ಯಾಜಕ ಕಾಂಡ 23:3ನೇ ವಾಕ್ಯ, 6 ದಿವಸ ಕೆಲಸ ಮಾಡಬೇಕು, ಆದರೆ 7ನೆಯ ದಿವಸವು ವಿಶ್ರಾಂತಿಯ ಸಬ್ಬತ್ ದಿವಸವಾಗಿ ಪರಿಶುದ್ಧ ಸಭಾಕೂಟವಾಗಿರುವುದು. ಹೇಗೆ? ಸಬ್ಬತ್ ದಿವಸವಾಗಿ ಪರಿಶುದ್ಧ ಸಭಾಕೂಟವಾಗಿರುವುದು. ನೀವು ಆ ದಿನದಲ್ಲಿ ಕೆಲಸ ಮಾಡಬಾರದು. ನಿಮ್ಮ ಎಲ್ಲಾ ನಿವಾಸಗಳಲ್ಲಿ ಅದು ಕರ್ತನ ಸಬ್ಬತ್ತಾಗಿರುವುದು. ಅಂದರೆ ಇಲ್ಲಿ ನಾವು ಖಂಡಿತವಾಗಿ ನೋಡುವುದು ಸಭಾಕೂಟ. ಹಲ್ಲೆಲೂಯ. ಏನ್ ಮಾಡಬೇಕು? ಅವರು ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನಿಮ್ಮ ನಿವಾಸ ಸ್ಥಾನಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿರುತ್ತದೆ. 25ನೇ ಅಧ್ಯಾಯದಲ್ಲಿ ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ನೋಡ್ತೇವೆ. ನಾವು ಇಷ್ಟುವರೆಗೆ ನೋಡಿದ್ದು ಒಂದು ವಾರದಲ್ಲಿ 7 ದಿನಗಳಲ್ಲಿ ಒಂದು ದಿನ, ಅದು ಶನಿವಾರ. ವಾರದ ಕಡೆಯ ದಿನವಾಗಿರುವ ಶನಿವಾರ ಸಬ್ಬತ್ತಾಗಿ ಆಚರಿಸುತ್ತಾ ಬಂದರು. ಇಲ್ಲಿ ನಾವು ನೋಡೋಣ, 4ನೇ ವಾಕ್ಯವನ್ನು ಓದುತ್ತೇನೆ. ಆದರೆ 7ನೆಯ ವರುಷವು ದೇಶಕ್ಕೆ ವಿಶ್ರಾಂತಿಗಾಗಿ ಸಬ್ಬತ್ತಾಗಿರುವುದು. ಕರ್ತನಿಗಾಗಿ ಒಂದು ಸಬ್ಬತ್ತಾಗಿರುವುದು. ಕರ್ತನಿಗಾಗಿ ಒಂದು ಸಬ್ಬತ್ತಾಗಿರುವುದು. ನೀವು ನಿಮ್ಮ ಹೊಲವನ್ನು ಬಿತ್ತಬಾರದು, ಇಲ್ಲವೇ ದ್ರಾಕ್ಷಿ ತೋಟವನ್ನು ಕತ್ತರಿಸಬಾರದು. ಈ ರೀತಿ ಅನೇಕ ದೇವರು ಅದನ್ನು ಆಚರಿಸತಕ್ಕ ವಿಧವನ್ನು ಕೂಡ ಅವರಿಗೆ ಹೇಳಿದರು. ನಾವು ನೋಡ್ದೋ ವಾರದಲ್ಲಿ ಒಂದು ದಿನವಾಗಿರುವ ಸಬ್ಬತ್ ದಿನವನ್ನು ಹೇಗೆ ಆಚರಿಸುವುದಂತ. ಈಗ 7 ವರ್ಷದಲ್ಲಿ ಒಂದು ವರ್ಷ, 7ನೆಯ ವರ್ಷ ಅದು ಯಾವುದಾಗಿರುತ್ತದೆ? ಇವರಿಗೆ ಸಬ್ಬತ್ತು ವರ್ಷವಾಗಿರುತ್ತದೆ. ಆ ದಿನದಲ್ಲಿ ಅವರು ಏನು ಮಾಡಕೂಡದು? ಒಳಕ್ಕೆ ಹೋಗಬಾರದು, ಕೆಲಸ ಬಿತ್ತಬಾರದು, ಕೊಯ್ಯಬಾರದು, ಮತ್ತು ದ್ರಾಕ್ಷಿ ತೋಟಕ್ಕೆ ಹೋಗಿ ಕತ್ತರಿಸಲು ಬಾರದು. 7ನೆಯ ವರ್ಷವು ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಹೀಗೆ 7 ವರ್ಷಗಳನ್ನು 7 ಸಾರಿ 7 ಸಬ್ಬತ್ತಿನ ವರ್ಷಗಳನ್ನು ನಿನಗಾಗಿ ಎಣಿಸಿಕೊಳ್ಳಬೇಕು. 7 ಸಬ್ಬತ್ತಿನ ವರ್ಷಗಳ ಕಾಲಾವಧಿಯು ನಿನಗೆ 49 ವರ್ಷಗಳಾಗಿರುವವು. ಅರ್ಥ ಆಗಿದೆಯಾ? ಮೊದಲನೆಯ 7 ವರ್ಷ, ಎರಡನೆಯದಾಗಿ 14ನೆಯ ವರ್ಷ, ಮತ್ತೆ 7 ವರ್ಷದಲ್ಲಿ 21ನೆಯ ವರ್ಷ, 28ನೆಯ ವರ್ಷ, 35ನೆಯ ವರ್ಷ, 42ನೆಯ ವರ್ಷ, ಮತ್ತೆ 49. 7 ಮತ್ತೆ 7 ಸೇರಿಸಿದಾಗ 14,
14 ಜೊತೆ 7 ಸೇರಿಸಿದ್ರೆ 21, 21 ಜೊತೆ 7 28. ಈ ವರ್ಷಗಳು 7ನೇ ವರ್ಷ 14ನೇ ವರ್ಷ ಅವ್ರಿಗೆ ವಿಶ್ರಾಂತಿಯ ವರ್ಷ. ಆ ವರ್ಷವೆಲ್ಲ ಅವರು ಏನು ಮಾಡಂಗಿಲ್ಲ, ಊಟ ಮಾಡಬಹುದು, ಆದ್ರೆ ಒಳಕ್ಕೆ ಹೋಗಿ ಅವರು ಏನ್ ಮಾಡಂಗಿಲ್ಲ, ಭೂಮಿಗೆ ವಿಶ್ರಾಂತಿ ಕೊಡುವ ವರ್ಷವಾಗಿರುತ್ತದೆ. ಹಾಗೆ 7 ಎಣಿಸಿದ್ರೆ 49 ವರ್ಷ. 49ನೆಯ ವರ್ಷ ಕೂಡ ಅವ್ರಿಗೆ ವಿಶ್ರಾಂತಿಯ ವರ್ಷ. ಆ 50ನೆಯ ವರ್ಷ ಜೂಬಿಲಿ ವರ್ಷ. ಆ 50ನೆಯ ವರ್ಷ ಬರುವಾಗ 49 ಮತ್ತು 50 ಸೇರಿ ಅವರು ವಿಶ್ರಾಂತಿಯಾಗಿ ಆಚರಿಸಬೇಕು. ಆ 50ನೆಯ ವರ್ಷದಲ್ಲಿ ಏನು ಸಂಭವಿಸುತ್ತೆ ಅಂದ್ರೆ, ಈ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ದುಡಿಯುವವರು ತಮ್ಮ ಊರಿಗೆ 2 ವರ್ಷ ವಿಶ್ರಾಂತಿ ಆಗುತ್ತೆ. ಅವರು ತಮ್ಮ ಊರುಗಳಿಗೆ ಬರಬಹುದು, ಬೇರೆ ಕೆಲಸವನ್ನು ಬದಲಾಯಿಸಿಕೊಳ್ಳಬಹುದು. ಅದನ್ನು ಬಿಡುಗಡೆಯ ವರ್ಷ ಅಂತ ಕರೆಯುತ್ತಾರೆ, ಜೂಬಿಲಿ ವರ್ಷ. ಅದರಿಂದ ಇಲ್ಲಿ ನಾವು ನೋಡುತ್ತೇವೆ, 50ನೆಯ ವರ್ಷವನ್ನು ಪರಿಶುದ್ಧ ಮಾಡಿ ದೇಶದಲ್ಲಿ ಎಲ್ಲಾ ನಿವಾಸಿಗಳಿಗೆ ಬಿಡುಗಡೆಯನ್ನು ಪ್ರಕಟಿಸಬೇಕು. ಅದು ನಿಮಗೆ 50ನೇ ವರ್ಷದ ಉತ್ಸವವಾಗಿರಬೇಕು. ಉತ್ಸವವಾಗಿರಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬನು ಅವನವನ ಸ್ಥಳಕ್ಕೆ ಹೋಗಬಹುದು. ಹಲ್ಲೆಲೂಯ. ಹಿಂದಿರುಗಿ ಹೋಗಬಹುದು. ದೂರ ಸ್ಥಳಗಳಲ್ಲಿ ಹೋಗಿರುವವರು, ಗ್ಲಾಮರ್ ಆಗಿರುವವರಿಗೆ ಬಿಡುಗಡೆ, ಕಾಯಿಮಾ ಕೆಲಸ ಮಾಡುವವರಿಗೆ ಬಿಡುಗಡೆ ಆ 50ನೆಯ 49ನೇ ಮತ್ತು 50ನೇ ವರ್ಷದಲ್ಲಿ ಖಂಡಿತವಾಗಿ ಇದನ್ನು ಅವರು ಹಿಂಬಾಲಿಸುತ್ತಾ ಬರ್ತಿದ್ರು. ಜೂಬಿಲಿ ಸಂವತ್ಸರವಾದದರಿಂದ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜನರ ಬಳಿಗೂ ಹೋಗಿ ಇರಬಹುದು. ಅದೇ 25ನೇ ಅಧ್ಯಾಯದಲ್ಲಿ 20ರಿಂದ 22ವರೆಗೆ 20ರಿಂದ 22ವರೆಗೆ ಓದುತ್ತೇನೆ. ನೀವು ಇಗೋ ಬಿತ್ತುವುದಿಲ್ಲ ಇಲ್ಲವೇ, ನಾವು ಬಿತ್ತುವುದಿಲ್ಲ ಇಲ್ಲವೇ, ನಮ್ಮ ಊಟವಳಿಯಲ್ಲಿ ಕೂಡಿಸಿಕೊಳ್ಳುವುದಿಲ್ಲ. 7ನೆಯ ವರ್ಷದಲ್ಲಿ ನಾವು ಏನು ತಿನ್ನೋಣ ಎಂದು ಅನ್ನುತ್ತೀರಿ. ನೀವು ಇಗೋ ನಾವು ಬಿತ್ತುವುದಿಲ್ಲ ಇಲ್ಲವೇ, ನಮ್ಮ ಹುಟ್ಟುವಳಿಯಲ್ಲಿ ಕೂಡಿಸಿಕೊಳ್ಳುವುದಿಲ್ಲ. 7ನೆಯ ವರ್ಷದಲ್ಲಿ ನಾವು ಏನು ತಿನ್ನೋಣ ಎಂದು ಅನ್ನುವಿರಿ. ಆಗ ನಾನು 6ನೆಯ ವರ್ಷದಲ್ಲಿ 3 ವರ್ಷಗಳಿಗೆ ಫಲಿಸುವಂತೆ ನಿಮ್ಮ ಮೇಲೆ ನನ್ನ ಆಶೀರ್ವಾದವನ್ನು ಆಜ್ಞಾಪಿಸುವೆನು. ನೀವು 8ನೆಯ ವರ್ಷದಲ್ಲಿ ಬಿತ್ತಿ ಅದರ ಫಲವನ್ನು 9ನೆಯ ವರ್ಷದವರೆಗೆ ತಿನ್ನುವಿರಿ. ಅದರ ಫಲ ಬರುವವರೆಗೆ ನೀವು ಸಂಗ್ರಹಿಸಿದ ಹಳೇದನ್ನೇ ತಿನ್ನುವಿರಿ. ಹಲ್ಲೆಲೂಯ. ಅದರಿಂದ ಇದಲ್ಲದೆ ಭೂಮಿಯನ್ನು ಎಂದಿಗೂ ಮಾರಬಾರದು, ಯಾಕಂದರೆ ಭೂಮಿಯು ನನ್ನದು, ನನ್ನೊಂದಿಗೆ ನೀವು ಪರಕೀಯರು, ಪ್ರವಾಸಿಗಳು ಆಗಿದ್ದೀರಿ. ನಾವು ಯಾವಾಗಲೂ ನೆನೆಸಿಕೊಳ್ಳಬೇಕು, ನಮ್ಮ ದೇವರು ಕೊಟ್ಟ ಸೌಭಾಗ್ಯವನ್ನು, ಆತ್ಮೀಯತನವನ್ನು ನಾವು ಯಾವತ್ತೂ ಕೂಡ ಮಾರಿಬಿಡಕೂಡದು ಪ್ರಿಯರೇ, ಅಳಿದು ಹೋಗುವ ವಸ್ತುಗಳಿಗಾಗಿ. ಅದನ್ನೇ ಇದರ ಆತ್ಮೀಯ ಅರ್ಥವಾಗಿದೆ. ಅದರಿಂದ ಗಂಭೀರವಾಗಿ ಇವುಗಳನ್ನು ನಾವು ತಿಳಿದುಕೊಳ್ಳೋಣ. ದೇವರ ಆತ್ಮನ ಸಹಾಯ ನಮಗಿರಲಿ. ಈಗೇನ್ ನೋಡಿದೋ, ಕೂಡಿಸಿಟ್ಟುಕೊಳ್ಳಕ್ಕಾಗಲಿ ಬಿತ್ತಕ್ಕಾಗಲಿ ಅಪ್ಪನೇ ಇಲ್ಲೆಯಲ್ಲ. ಏನು ತಿನ್ನಬೇಕೆಂದು ವಿಚಾರಿಸುತ್ತೀರೋ ಕೇಳಿರಿ. 6ನೆಯ ವರ್ಷದ ಬೆಲೆ ತನ್ನ ಪೂರ್ಣ ಅನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟು ಆಗುವುದು. 8ನೆಯ ವರ್ಷದ ಬೆಲೆ ದೊರಕುವ ತನಕ 9ನೆಯ ವರ್ಷವರೆಗೆ ಇಂದಿನ ಬೆಲೆಯಿಂದಲೇ ಜೀವನ ಮಾಡುವಿರಿ. ಈ ರೀತಿಯ ದೈವಿಕ ಹಂಚಿಕೆ ಅವರಿಗೆ ದೊರಕಿತು ಪ್ರಿಯರೇ. ಇವತ್ತು ಕೂಡ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ರೆ
ನಾವು ಯೇಸು ಸ್ವಾಮಿ ಭೂಮಿಗೆ ಬಂದಾಗ ನೋಡುತ್ತೀವಿ, 5 ರೊಟ್ಟಿ 2 ಮೀನು ಎಷ್ಟೋ ಜನವನ್ನು ಪೋಷಣೆ ಮಾಡಿದ್ರು. ಅವರು ದ್ರಾಕ್ಷರಸ ಇಲ್ಲದಾಗ ದ್ರಾಕ್ಷರಸ ಉಂಟು ಮಾಡಿದ್ರು. ನಮ್ಮ ಹಳೆಯ ಒಡಂಬಡಿಕೆಗಳು ಕೂಡ ನೋಡುತ್ತೀವಿ, ಹಿಟ್ಟು ಕಡಿಮೆ ಆಗಿರಲಿಲ್ಲ, ಎಣ್ಣೆ ಪತ್ತಿ ಹೋಗೋದಿಲ್ಲ ಅಂತ ಅದ್ಭುತಗಳನ್ನು ಮಾಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಅದರ ವೈರಾಗ್ಯ ನಮ್ಮಲ್ಲಿ ಇದ್ದು ನಾವು ಹಾಗೆ ಇರುವುದಾಗಿದ್ರೆ ಖಂಡಿತ ನಾವು ಕೂಡ ಈ ಶುಭಗಳನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತೆ. ಆತನು ಪಕ್ಷಪಾತಿ ಅಲ್ಲ. ವಿಮೋಚನ ಕಾಂಡ 34:24 ವಾಕ್ಯ ನೋಡೋಣ. ನಾನು ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸಿಬಿಟ್ಟು ನಿಮ್ಮ ಮೇರೆಗಳನ್ನು ವಿಸ್ತಾರ ಮಾಡುವೆನು. ವರ್ಷಕ್ಕೆ 3 ಸಾರಿ ನೀವು ನಿಮ್ಮ ದೇವರಾದ ಕರ್ತನ ಸನ್ನಿಧಿಗೆ ಹೋಗುವ ಸಮಯದಲ್ಲಿ ಯಾರೂ ನಿಮ್ಮ ದೇಶವನ್ನು ಆಶಿಸರು. ಹಲ್ಲೆಲೂಯಾ. ಈ ಕಡೆಯದಾಗಿ ನಾವು ಓದಿದ 2 ದೇವರು ಕೊಟ್ಟ ಅನುಗ್ರಹ. 6ನೇ ವರ್ಷದಲ್ಲಿ ತನ್ನ ಪೂರ್ಣ ಅನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟು ಆಗೋದು ದೇವರು ವಾಗ್ದಾನ ಮಾಡಿದ್ರು. ಅದೇ ರೀತಿಯಾಗಿ ಇಸ್ರಾಯೇಲರನ್ನು ನಡೆಸಿದ್ರು. ಯಾಕೆಂದ್ರೆ 7ನೇ ವರ್ಷ ಅವರು ಬಿತ್ತಂಗಿಲ್ಲ, 8ನೇ ವರ್ಷ ಕೂಡ ಅವರು ಬಿತ್ತಿ ಬೆಳೆ ದೊರಕುವ ತನಕ 9ನೇ ವರ್ಷವರೆಗೂ ಇಂದಿನ ಬೆಳೆಯನ್ನೇ ಅವರು ಸೇವಿಸ್ತಾ ಇದ್ರು ಪ್ರಿಯರೇ. ಅದೇ ರೀತಿ ಇಲ್ಲಿ ನಾವು ನೋಡುತ್ತೇವೆ, ದೇಶವನ್ನು ವಿಸ್ತಾರ ಮಾಡುವೆನು, ವಿಸ್ತರಿಸುವೆನು. ನಮ್ಮನ್ನು ನಾವೇ ಇವತ್ತು ದೇಶಕ್ಕೆ ಸೂಚನೆಯಾಗಿರುವುದು. ನಮ್ಮನ್ನು ದೇವರು ವಿಸ್ತರಿಸುವ ದೇವರು. ವರ್ಷಕ್ಕೆ 3 ಆವರ್ತಿ ಯೆಹೋವನ ಸನ್ನಿಧಿಗೆ ಹೋಗುವಾಗ ಯಾರು ನಿಮ್ಮದನ್ನು ಅಪಕರಿಸುವುದಕ್ಕೆ ಅಪೇಕ್ಷಿಸುವುದಿಲ್ಲ. ಹಲ್ಲೆಲೂಯಾ. ಎಂತ ಒಳ್ಳೆಯ ವಾಗ್ದಾನಗಳು ನಮಗೆ ದೇವರು ಕೊಟ್ಟಿದ್ದಾರೆ. ನಾವು ವಿಧೇಯರಾದಾಗ ಇದರ ಪಾಲನ್ನು ಅನುಭವಿಸುತ್ತೇವೆ ಪ್ರಿಯರೇ. ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ವಿಶ್ರಾಂತಿ ಅಂದ್ರೆ ಸಬ್ಬತ್ತು, ಅಂದ್ರೆ ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಮತ್ತು ಮೇಳುಗಳ. ಮುಂದೆ ಬರಬೇಕಾಗಿದ್ದ ಕಾರ್ಯ ಯೇಸು ಕ್ರಿಸ್ತು ಮಾಡಿದ ಕಾರ್ಯಗಳು. ಮೇಳುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ಸಬ್ಬತ್ ಎಂಬುದ್ರೆ ನಿಜ ಸ್ವರೂಪ ಕ್ರಿಸ್ತನೇ. ಹಂಗಾದ್ರೆ ನಮಗೆ ಇವಾಗ ಸಬ್ಬತ್ ಅಂದ್ರೆ ಗೊತ್ತು, ವಿಶ್ರಾಂತಿ. 2ನೇದಾಗಿ ನಾವು ಏನೇನು ಮಾಡಬೇಕು ಮಾಡಬಾರದು ಅನ್ನೋದನ್ನು ನೋಡ್ದೋ. ಏನು? ಅದು ನಮಗೆ ಕೊಟ್ಟ ಆಜ್ಞೆ ಮತ್ತು ಅದು ನಮಗೆ ಕೊಟ್ಟ ನಿಯಮ. ಅದರಿಂದ ಒಬ್ಬನು ತನ್ನ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗಕೂಡದು. ಮತ್ತೆ ಸಂಪೂರ್ಣವಾಗಿ ಕೆಲಸ ನಿಲ್ಲಿಸಬೇಕು, ಯಾವ ಕೆಲಸ ಮಾಡಬಾರದು. 3ನೇದಾಗಿ ವಿಶ್ರಮಿಸಿಕೊಂಡಿರಬೇಕು. ಮತ್ತೆ 4ನೇದಾಗಿ ತಪ್ಪದೆ ಆಚರಿಸಬೇಕು, ಅದು ಗುರುತಾಗಿ ಕೊಡಲ್ಪಟ್ಟಿರುವುದು. 5ನೇದಾಗಿ ಯೆಹೋವನಿಗೆ ಮೀಸಲಾದ ಸಬ್ಬತ್ತಿನ ದೇವರ ದಿನವೆಂದು ಭಾವಿಸಿಕೊಳ್ಳಬೇಕು. ಹಾಗೆ ನಡೆಯದೇ ಇರುವವರಿಗೆ ಮರಣ ಶಿಕ್ಷೆ ಆಗೋದು. ಮತ್ತೆ 6ನೇದಾಗಿ ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ ಅದು. ಹಲ್ಲೆಲೂಯಾ. ಮತ್ತು 7ನೇದಾಗಿ ನಾವು ನೋಡುತ್ತೇವೆ, ಏನು ಮಾಡಬಾರದು? ಬೆಂಕಿಯನ್ನು ಹೊತ್ತಿಸಬಾರದು. ಇಷ್ಟು ವಿಷಯಗಳನ್ನು ನಾವು ಇದರಲ್ಲಿ ನೋಡಿದ್ದೇವೆ. ಹಲ್ಲೆಲೂಯಾ. ಅದರಿಂದ ನಾವು ಈಗ ಮುಂದಕ್ಕೆ ಇನ್ನು ಕೆಲವು ವಾಕ್ಯಗಳನ್ನು ನೋಡಲು ಹೋಗುತ್ತೇವೆ. ಇಸ್ರಾಯೇಲರು ಅದನ್ನು ಅನುಭವಿಸಿದ್ರ, ಆದರೆ ಅವರು ಕಾನಾನ್ ಪ್ರವೇಶ ಮಾಡಕ್ಕಾಗಿರ್ಲಿಲ್ಲ. ಕಾನಾನನ್ನ ವಿಶ್ರಾಂತಿ ಅಂತ ದೇವರವ್ರಿಗೆ ವಾಗ್ದಾನ ಮಾಡುತ್ತಲೇ ಬಂದರು. ಆದರೆ ಮೊದಲನೆಯ ಸಂತಾನದವರು ಅನಾಂತರದಲ್ಲಿ ಅರಣ್ಯದಲ್ಲೇ ದೇವರ ಕೋಪಕ್ಕೆ ಗುರಿಯಾಗಿ ನಾಶವಾದರು. ಅವರು ಪ್ರವೇಶಿಸಲಾರದೆ ಹೋದರು. ಆದ ಕಾರಣ ಅದನ್ನು ದೇವರು 1000 ವರ್ಷಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿ ಮುಂದೆ ಓಡಿಸಿದ್ರು. ಹಲ್ಲೆಲೂಯಾ. ಅದರಿಂದ ಇಸ್ರಾಯೇಲರಿಗೆ ಆ ಸಮಯದಲ್ಲಿ ಅದನ್ನು ಕಳೆದುಕೊಂಡವರಿಗೆ ಆ 1000 ವರ್ಷದಲ್ಲಿ ದೇವರು ಅದನ್ನು ಅನುಗ್ರಹಿಸಲಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನಮಗೂ ಕೂಡ ಆತ್ಮಿಕವಾಗಿ ಅದನ್ನು ಮುಂದಕ್ಕೆ ನಾನು ವಿವರಿಸುತ್ತೇನೆ. ಇಲ್ಲಿ ನೋಡೋಣ. ಯಾಜಕ ಕಾಂಡ 26:34-35. ನೀವು ನಿಮ್ಮ ಶತ್ರುಗಳ ದೇಶದಲ್ಲಿ ಇರುವವರೆಗೂ ಭೂಮಿ ಹಾಳಾಗಿರುವ ಎಲ್ಲಾ ದಿನಗಳಲ್ಲಿಯೂ ತನ್ನ ಸಬ್ಬತ್ತುಗಳನ್ನು ಅನುಭವಿಸುವುದು. ಆಗ ಭೂಮಿ ವಿಶ್ರಮಿಸಿಕೊಂಡು ತನ್ನ ಸಬ್ಬತ್ತುಗಳನ್ನು ಅನುಭವಿಸುವುದು. ನೀವು ಅದರಲ್ಲಿ ವಾಸವಾಗಿದ್ದಾಗ
ನಿಮ್ಮ ಸಬ್ಬತ್ತುಗಳಲ್ಲಿ ಅದಕ್ಕೆ ವಿಶ್ರಾಂತಿ ದೊರೆಯದ ಕಾರಣ ಅದು ಆಳು ಬಿದ್ದಿರುವಾಗ ಕಾಲದಲ್ಲಿ ಅನುಭವಿಸುವುದು. ನೀವು ಅದರಲ್ಲಿ ಇದ್ದಾಗ ನಿಮ್ಮ ಸಬ್ಬತ್ತುಗಳಲ್ಲಿ ಅದಕ್ಕೆ ವಿಶ್ರಾಂತಿ ದೊರೆಯದ ಕಾರಣ ಅದಕ್ಕೆ ವಿಶ್ರಾಂತಿ ದೊರೆಯದ ಕಾರಣ ಅದು ಆಳು ಬಿದ್ದಿರುವ ಕಾಲವೆಲ್ಲ ಅನುಭವಿಸುವುದು. ಹಲ್ಲೆಲೂಯಾ. ಅದರಿಂದ ದೇವರು ಅವರಿಗೆ ಪದೇ ಪದೇ ಈ ಆಜ್ಞೆಗಳನ್ನು ನೆನಪಿಸಿ ಇದುಗಳನ್ನು ಕೈಗೊಳ್ಳಿರಿ ದೀರ್ಘದರ್ಶಿಗಳ ಮುಖಾಂತರ ಕೂಡ ಎಚ್ಚರಿಸ್ತಾ ಬಂದರು. ಆದರೆ ಅವರು ಅದನ್ನು ನಮ್ಮ ಹಾಗೆ ಮೂರ್ಖರಾಗಿ ಮದಿಯೇಡರಾಗಿ ವಿಮುಖರಾಗ್ಬಿಟ್ರು. ಆದರೆ ಅವರ ವಕ್ರ ಬುದ್ಧಿ, ಅವರು ದೇವರ ಆಶೀರ್ವಾದವನ್ನು ಹೇಗೆ ಆದಾಮ್ ಕಳೆದುಕೊಂಡನೋ ಹಾಗೆ ಇವತ್ತು ಅನೇಕರು ಆ ಪಾಪ ಸ್ವಾಭದಲ್ಲಿ ಅದನ್ನು ಕಳೆದುಕೊಳ್ಳುವವರಾಗಿದ್ದಾರೆ. ಪ್ರಿಯರೇ, ನನ್ನ ಮಾತನ್ನು ಕೇಳದೆ ನನಗೆ ವಿರೋಧವಾಗಿ ನಡೆದರೆ ನಿಮ್ಮ ದೇಶವು ಆಳು ಬಿತ್ತು ತನಗೆ ಸಲ್ಲಬೇಕಾಗಿದ್ದ ಸಬ್ಬತ್ ಕಾಲವನ್ನು ಅನುಭವಿಸುವುದು. ಅದು ವಿಶ್ರಾಂತಿಯನ್ನು ಹೊಂದಿ ಸಬ್ಬತ್ ಕಾಲವನ್ನು ಅನುಭವಿಸುವುದು. ನೀವು ಅದರಲ್ಲಿ ವಾಸವಾಗಿದ್ದಾಗ ಅದಕ್ಕೆ ತಕ್ಕ ಕಾಲದಲ್ಲಿ ದೊರೆಯದ ವಿಶ್ರಾಂತಿಯನ್ನು ಅದು ಆಳು ಬಿದ್ದಿರುವ ಎಲ್ಲಾ ದಿವಸಗಳಲ್ಲಿ ಅನುಭವಿಸುವುದು. ದೇವರು ಹೇಳ್ತಾನೆ, ಎಚ್ಚರಿಸುತ್ತಾನೆ ಬಂದ್ರು, ನಿಮ್ಮನ್ನು ಈಗಿದ್ರೆ ಅನ್ಯರ ಬಾಬಿಲೋನಿಂದ ಅವರು ಬಂದು ನಿಮ್ಮನ್ನು ಸರಿಯಾಗಿ ಹಿಡಿದುಕೊಂಡು ಹೋಗುವರಂತು. ಅದೇ ರೀತಿಯಾಗಿ ಅವರು ಸರಿಯಾಗಿ 70 ವರ್ಷಗಳು ಅವರು ಸರಿಯಾಗಿದ್ದರು ಬಾಬಿಲೋನಲ್ಲಿ. ಆ 70 ವರ್ಷಗಳು ಕೂಡ ಭೂಮಿಯು ಬೇರೆ ಅನ್ಯರು ಕೂಡ ಅದನ್ನು ಉಪಯೋಗ ಮಾಡೋದಕ್ಕೂ ಆಗದಾಗೆ ದೇವರು ಮಾಡಿಸಿಬಿಟ್ರು. ನೀರು ಇರಲಿಲ್ಲ, ಮರಳು ಭೂಮಿಯಾಗಿ ಮಾಡಿಬಿಟ್ರು. ಆಗ ಬೇರೆ ದೇಶದವರು ಅಲ್ಲಿ ಹೋಗಿ ಇರಲು ಆಗದಂತೆ ದೇವರು ಆ ದಿನಗಳಲ್ಲಿ ದೇಶವನ್ನು ವಿಶ್ರಾಮಕ್ಕೆ ಒಪ್ಪಿಸಿ ಕಾಪಾಡಿ ಬಂದರು. ಪ್ರಿಯರೇ, ಅದರಿಂದ ಇವರು ಮಾಡದೆ ಹೋದದನ್ನು ಅವರ ಕರಗಳಲ್ಲಿ ದೇವರು ಮತ್ತೆ ಅವರಿಗೆ ಅದರ ಪ್ರತಿಫಲವನ್ನು ಕೊಟ್ಟರು. ಅವರು ಮೊಯಿ ತೀರಿಸಿದ ಹಾಗೆ ಆ ಕಾರ್ಯಗಳನ್ನು ಅವರಿಗೆ ಮಾಡಿಸಿದ್ರು. ಅವನವನ ಕ್ರಿಯೆಗೆ ತಕ್ಕ ಪ್ರತಿಫಲ ಕೊಡುವ ಹಾಗೆ ದೇವರು ಅಲ್ಲಿ ನಾವು ನೋಡಬಹುದು ಇಸ್ರಾಯೇಲರಿಗೆ ಮಾಡಿದವುಗಳನ್ನು. 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ, ನಾನು ವಾಕ್ಯವನ್ನು ಓದುತ್ತೇನೆ. 21. ದೇಶವು 70 ವರ್ಷದಿರುವ ಬರಿಯಂದರ ಹಾಳಾಗಿತ್ತು, ಸಬ್ಬತ್ತನ್ನು ಅನುಭವಿಸುತ್ತಿತ್ತು. ಹಲ್ಲೆಲೂಯಾ. ನೋಡಿ, 70 ವರ್ಷಗಳು ಅದು ಸಬ್ಬತ್ತನ್ನು ಅನುಭವಿಸುತ್ತಿತ್ತು. ಅವಾಗ ಇಸ್ರಾಯೇಲರು ಬಾಬಿಲೋನಿಗೆ ಸರಿಯಾಗಿ ತೆಗೆದುಕೊಂಡು ಹೋಗಲ್ಪಟ್ಟಿದರು. ಓಷ್ಯ ದೀರ್ಘದರ್ಶಿ ಕೂಡ ಎಚ್ಚರಿಸುತ್ತಾ ಬಂದರು, ನಾನು ಅವಳ ಉಲ್ಲಾಸವನ್ನೆಲ್ಲ, ಅಂದರೆ ಅವಳ ಹಬ್ಬ, ಅವಳ ಅಮಾವಾಸ್ಯೆ, ಅವಳ ಸಬ್ಬತ್ತು, ಅವಳ ಪರಿಶುದ್ಧ ಹಬ್ಬಗಳನ್ನೆಲ್ಲ ನಿಲ್ಲಿಸಿ ಬಿಡುವೆನು. ನೋಡಿ, ಇವತ್ತು ಕೂಡ ಆರಾಧನೆಯನ್ನು ಅಸಟೆ ಮಾಡಿ ಆರಾಧನೆಯನ್ನು ದೇವರ ನಿಯಮಗಳ ಪ್ರಕಾರ ಮಾಡದೆ ಹೋದ ಕಾರಣ ಇವತ್ತು ಕೆಲವರು ಮಾತ್ರ, ಆ ದಿನಗಳಲ್ಲಿ ಕೂಡ ದಾನಿಯೇಲ, ಎಸ್ರ, ಅನೇಕರು ಇದ್ದರು, ಕೆಲವು ದೀರ್ಘದರ್ಶಿಗಳು, ಅವರೆಲ್ಲ ಎಚ್ಚರಿಸಿದಾಗಲೂ ಬಹು ಜನರು ಅದನ್ನು ಹಿಂಬಾಲಿಸದೆ ಹೋದ ಕಾರಣ ದೇವರು ಅದನ್ನು ವೈರಿಗಳ ಕರಲಿ ಒಪ್ಪಿಸಿಕೊಟ್ರು. ಇವತ್ತು ಕೂಡ ನಮ್ಮನ್ನು ಈ ಲಾಕ್ಡೌನ್ ಅದನ್ನೇ ನೆನಪಿಸುವುದು. ನಾವು ಹೀಗೆ ಆಗಿರುವುದಕ್ಕೆ ಮುಖ್ಯ ಕಾರಣ ದೇವರಿಗೆ ವಿಧೇಯರಾಗದೇ ಇದ್ದಿದ್ದು. ಪ್ರಿಯರೇ, ಕೆಲವು ಮಂದಿಗಳು ಮಾತ್ರ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುತ್ತಾರೆ ಹೊರತು ಬಹಳ ಮಂದಿಗಳು ಇವುಗಳನ್ನು ಗಮನಿಸುವುದಿಲ್ಲ. ಆದ ಕಾರಣ ನಾವು ಈ ಸ್ಥಾನಕ್ಕೆ ಬಂದಿರುವುದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಯೆಶಾಯ 58:13-14. ನೀನು ಸಬ್ಬತ್ತಿನಲ್ಲಿ ನಿನ್ನ ಕಾಳನ್ನು ಹಿಂದೆಗೆದು ನನ್ನ ಪರಿಶುದ್ಧ ದಿವಸದಲ್ಲಿ ನಿನ್ನ ಇಷ್ಟವನ್ನು ಮಾಡದೆ ಹೋದರೆ ಸಬ್ಬತ್ತನ್ನು ಆನಂದಕರವಾದದೆಂದು ಕರ್ತನ ಪರಿಶುದ್ಧ ದಿವಸವನ್ನು ಘನವುಳ್ಳದೆಂದು ಕರೆದರೆ, ಸ್ವಂತ ಕೆಲಸಗಳನ್ನು ಮಾಡದೆ, ಸ್ವಂತ ಇಷ್ಟವನ್ನು ಕಂಡುಕೊಳ್ಳದೆ, ಸ್ವಂತ ಮಾತುಗಳನ್ನು ಆಡದೆ,
ಅದನ್ನು ಘನಪಡಿಸಿದರೆ ಆಗ ಕರ್ತನಲ್ಲಿ ಆನಂದಗೊಳ್ಳುವಿ. ಭೂಮಿಯ ಎತ್ತರವಾದ ಸ್ಥಳಗಳಲ್ಲಿ ಮೇಲೆ ನಿನ್ನನ್ನು ಹತ್ತಿಸಿ ನಿನ್ನ ತಂದೆಯಾದ ಯಾಕೋಬನ ಬಾಧ್ಯತೆಯನ್ನು ಅನುಭವಿಸುವಂತೆ ನಿನಗೆ ಮಾಡುವೆನು. ಕರ್ತನೇ ಇದನ್ನು ನುಡಿದಿದ್ದಾನೆ. ಅಲ್ಲೇಲೂಯಾ. ಇದು ಎಲ್ಲ ಸೇರಿ ಬರೆಯಲ್ಪಟ್ಟಿದೆ. ನಾವು ಅಲ್ಲಿ ನೋಡಿದು ಬೆಂಕಿ ಹಚ್ಚಬಾರದು, ನಾವು ಹೋಗಬಾರದು ಬೇರೆ ಸ್ಥಳಕ್ಕೆ, ಸ್ಥಳ ಬಿಟ್ಟು ಸ್ಥಳ ಹೋಗಬಾರದು, ಯಾವ ಕೆಲಸ ನಮ್ಮ ಸ್ವಕಾರ್ಯದಲ್ಲಿ ನಾವು ನಿರತರಾಗಿ ವಿಶ್ರಮಿಸಿಕೊಂಡಿರಬೇಕು, ಮತ್ತೆ ತಪ್ಪದೆ ಅದನ್ನು ಆಚರಿಸಬೇಕು, ಅದನ್ನು ಭಯಭಕ್ತಿಯುಳ್ಳ ದಿನವೊಂದು ನಾವು ಅದನ್ನೆಲ್ಲ ಇಲ್ಲಿ ಸೇರಿಸಿಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಹಾಗೆ ಇದ್ದಾಗ ದೇವರು ವಾಗ್ದಾನ ಮಾಡಿರೋದು ಯಾಕೋಬನ ಯಾವುದರಲ್ಲಿ ಬಾಧ್ಯತೆಯಲ್ಲಿ ನಮಗೆ ಪಾಲು ಕೊಡುವೆನಂತು. ಹಲ್ಲೆಲೂಯಾ. ಇದು ಯೆಹೋವನ ನುಡಿ, ಕರ್ತನಾದ ದೇವರ ನುಡಿ. ಇದು ಆತನು ಪಕ್ಷಪಾತಿಯೂ ಅಲ್ಲ, ಮಾತುಕೆ ತಪ್ಪುವ ದೇವರಲ್ಲ ಪ್ರಿಯರೇ. ಯೆರೆಮೀಯ 17ನೇ ಅಧ್ಯಾಯ 22ನೇ ವಾಕ್ಯ. ಸಬ್ಬತ್ತಿನ ದಿವಸದಲ್ಲಿ ಹೊರೆಯನ್ನು ನಿಮ್ಮ ಮನೆಗಳೊಳಗಿಂದ ತಕ್ಕೊಂಡು ಹೋಗಬೇಡಿರಿ, ಯಾವ ಕೆಲಸವನ್ನು ಮಾಡಬೇಡಿರಿ. ನಾನು ನಿಮ್ಮ ತಂದೆಗಳಿಗೆ ಆಜ್ಞಾಪಿಸಿದ ಪ್ರಕಾರವೇ ಸಬ್ಬತ್ತಿನ ದಿವಸವನ್ನು ಪರಿಶುದ್ಧ ಮಾಡಬೇಕು ಎಂದನು. ಸಬ್ಬತ್ತಿನ ದಿವಸದಲ್ಲಿ ಹೊರೆಯನ್ನು ನಿಮ್ಮ ಮನೆಗಳೊಳಗಿಂದ ತಕ್ಕೊಂಡು ಹೋಗಬೇಡಿರಿ. ದೇವರ ಆಜ್ಞೆ ಇದು. ನಾವು ಹೊರೆಯನ್ನು ಆ ದಿನದಲ್ಲಿ ಹೊತ್ತುಕೊಳ್ಳಬಾರದು. ಎಲ್ಲವನ್ನು ಬದುಕಿಟ್ಟು ಕರ್ತನಿಗಾಗಿ ಆಚರಿಸತಕ್ಕ ಆ ದಿನ ಪ್ರಿಯರೇ. ಆದರೆ ಇವತ್ತು ನಾವು ಹೊರೆಗಳೊಂದಿಗೆನೇ ಆಲಯಕ್ಕೆ ಬರುತ್ತೇವೆ, ಆರಾಧಿಸುತ್ತೇವೆ. ನಾವು ಕುಗ್ಗಿರುವಾಗ ಖಂಡಿತ ನಾವು ದೇವರನ್ನು ಆರಾಧಿಸಲು ಸಾಧ್ಯ ಇಲ್ಲ. ನಮ್ಮ ಮೇಲೆ ಹೊರೆ ಇರುವಾಗ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದ ಆತ್ಮ ಅರ್ಥವೇ ಇದು. ಎಜೇಕಿಯೇಲ 20ನೇ ಅಧ್ಯಾಯ. ಇದಲ್ಲದೆ ಅವರನ್ನು ಪರಿಶುದ್ಧ ಮಾಡುವ ಕರ್ತನು ನಾನೇ ಎಂದು ಅವರು ತಿಳಿಯುವ ಹಾಗೆ ನನಗೂ ಅವರಿಗೂ ಗುರುತಾಗಿರುವುದಕ್ಕೆ ನನ್ನ ಸಬ್ಬತ್ ದಿನಗಳನ್ನು ನಾನು ಅವರಿಗೆ ಕೊಟ್ಟೆನು. 21ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆದಾಗ್ಯೂ ಮಕ್ಕಳು ನನಗೆ ವಿರೋಧವಾಗಿ ತಿರುಗಿ ಬಿದ್ದರು. ಯಾವುಗಳನ್ನು ಮನುಷ್ಯನು ಮಾಡಿದರೆ ಬದುಕುವನೋ ಆ ನನ್ನ ನಿಯಮಗಳಲ್ಲಿ ನಡೆಯಲಿಲ್ಲ, ನನ್ನ ನ್ಯಾಯಗಳನ್ನು ಕೈಗೊಂಡು ಮಾಡಲಿಲ್ಲ, ನನ್ನ ಸಬ್ಬತ್ತುಗಳನ್ನು ಅಪವಿತ್ರ ಪಡಿಸಿದಾಗ ಅವರ ಮೇಲೆ ನನ್ನ ಕೋಪವನ್ನು ಸುರಿದು ಬಿಡುವೆನೆಂದು ನನ್ನ ಕೋಪವನ್ನು ಅರಣ್ಯದಲ್ಲಿ ಅವರ ಮೇಲೆ ತಿರಿಸಿ ಬಿಡುವೆನೆಂದು ಹೇಳಿದೆನು. ಹಲ್ಲೆಲೂಯಾ. ಅದರಿಂದ ದೇವರು ಆ ಅರಣ್ಯದಲ್ಲಿ ಅವರ ಕೋಪವನ್ನು ಅವರ ಮೇಲೆ ತೀರಿಸಿದು. ಅದೇ ರೀತಿಯಾಗಿ ದೇವರು ಎಚ್ಚರಿಸ್ತಾ ಬರ್ತಾ ಇದ್ದಾರೆ, ನೀವು ಈಗಲೂ ಹಾಗೆ ಮಾಡಬೇಡಿ ಅಂತ. ಮತ್ತೆ ಅವರು ಈಜಿಪ್ತಿಯರ ಕರದಿಂದ ಬಿಡುಗಡೆ ಮಾಡಿ ಬಂದ ಮೇಲೆ ಅವರು ಮತ್ತೆ ಕೂಡ ಏನ್ ಮಾಡಿದ್ರು? ಅದೇ ಕೆಲಸವನ್ನು ಮಾಡಿದ್ರು ಪ್ರಿಯರೇ. ಎಜ್ರ 10ನೇ ಅಧ್ಯಾಯ. ಆಗ ಎಲ್ಲವನ್ನು ಕುಮಾರರಲ್ಲಿ ಒಬ್ಬನಾದ ಏಲಾಮನ ಕುಮಾರರಲ್ಲಿ ಒಬ್ಬನಾದ ಯೆಹಿಯೇಲನ ಮಗನಾದ ಸೆಕನ್ಯನು ಎಜ್ರನಿಗೆ ಪ್ರತ್ಯುತ್ತರವಾಗಿ, ನಾವು ದೇಶದ ಜನಗಳಲ್ಲಿ ಅನ್ಯ ಸ್ತ್ರೀಯರನ್ನು ತೆಗೆದುಕೊಂಡದ್ದರಿಂದ ನಮ್ಮ ದೇವರಿಗೆ ವಿರೋಧವಾಗಿ ಅಕೃತ್ಯ ಮಾಡಿದ್ದೇವೆ. ಆದಾಗ್ಯೂ ಈಗ ಈ ಕಾರ್ಯವನ್ನು ಕುರಿತು ಇಸ್ರಾಯೇಲ್ಯರಲ್ಲಿ ನಿರೀಕ್ಷೆ ಉಂಟು. ಆದ ಕಾರಣ ನನ್ನ ಒಡೆಯನ ಯೋಚನೆಯ ಪ್ರಕಾರವಾಗಿಯೂ ನಮ್ಮ ದೇವರ ಆಜ್ಞೆಗೆ ನಡುಗುವವರ ಯೋಚನೆಯ ಪ್ರಕಾರವಾಗಿಯೂ ಆ ಸಮಸ್ತ ಸ್ತ್ರೀಯರನ್ನು
ಅವರಿಂದ ಹುಟ್ಟಿದವರನ್ನು ಹೊರಡಿಸಿ ಬಿಡಲು ನಮ್ಮ ದೇವರ ಸಂಗಡ ಒಡಂಬಡಿಕೆ ಮಾಡೋಣ. ಇದು ನ್ಯಾಯ ಪ್ರಮಾಣದ ಪ್ರಕಾರ ಮಾಡಲ್ಪಡಲಿ. ನೀನು ಹೇಳು, ಯಾಕಂದರೆ ಈ ಕಾರ್ಯ ನಿನಗೆ ಸಂಬಂಧಿಸಿದೆ. ನಾವು ನಿನ್ನ ಸಂಗಡ ಇರುವೆವು, ಧೈರ್ಯದಿಂದಿರು, ಅದನ್ನು ಮಾಡು ಅಂದರು. ನೋಡಿ, ಅಲ್ಲಿ ಕೂಡ ಒಬ್ಬ ವ್ಯಕ್ತಿ, ಆತನ ಹೆಸರು ಏಲಾಮನ ಕುಮಾರರಲ್ಲಿ ಒಬ್ಬನಾದ ಯೆಹೀಯೇಲನ ಒಳ್ಳೆಯ ವ್ಯಕ್ತಿ. ಆತನು ಬಂದು ಹೇಳುತ್ತಾನೆ, ಈಗಲೂ ನಮಗೆ ನಿರೀಕ್ಷೆ ಇದೆ. ಯಾಕೆಂದ್ರೆ ಕ್ರಿಸ್ತನಲ್ಲಿ ಬಂದ ಮೇಲೆ ನಾವು ಯಾವಾಗ ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ತಿರುಗಿ ನಮ್ಮ ಕ್ರಿಯೆಯನ್ನು ಸರಿಪಡಿಸಿಕೊಳ್ಳುತ್ತೇವೋ ಆಗ ನಮಗೆ ನಿರೀಕ್ಷೆ ಉಂಟು ಪ್ರಿಯರೇ. ಆವಾಗ ಇವರು ಮದುವೆ ಆಗಿ ಅವರು ಅನ್ಯ ದೇಶಗಳಲ್ಲಿ 70-70 ವರ್ಷ ಇರುವಾಗ ಅವರು ಇಷ್ಟ ಬಂದಾಗೆ ಇದ್ರು. ಅನ್ಯ ಜನಗಳ ಜೊತೆ ಅವರು ಮದುವೆ ಮಾಡಬಾರದಿತ್ತು, ಮದುವೆ ಮಾಡಿ ಮಕ್ಕಳಾಯ್ತು. ಈಗ ಮತ್ತೆ 70 ವರ್ಷ ಆದ ಮೇಲೆ ಎಜ್ರನ ಪುಸ್ತಕದಲ್ಲಿ ನೀವು ನೋಡಬಹುದು, ಬಂದಾಗ ವಾಪಸ್ ಬರುವಾಗ ಅಲ್ಲಿ ಬಂದಾಗ ಅವ್ರಿಗೆ ಎಲ್ಲ ಅರಿವಾದಾಗ ದೇವರು ಮತ್ತೆ ಅವರನ್ನು 70 ವರ್ಷಗಳ ಅವಧಿಯಲ್ಲಿ ಅವ್ರಿಗೆ ಗೊತ್ತಾಯಿತು ದೇವರ ಆಜ್ಞೆಗಳನ್ನು ನಾವು ಮೀರಿದ್ರಿಂದ ಇದೆಲ್ಲ ಆಯ್ತಂತ. ಅವಾಗ ಅವರು ಪಶ್ಚಾತ್ತಾಪ ಪಟ್ಟು ಮನ ತಿರುಗಿದಾಗ ಅವ್ರು ಹೀಗೆ ಎಲ್ಲ ವಾಗ್ದಾನ ಮಾಡಿದರು ದೇವರ ಬಳಿ. ಅವರನ್ನು ಒಪ್ಪಿಸಿ ನಾವು ಕೊಡ್ತೀವಿ ಎನ್ನುವುದಕ್ಕೆ ಸಭಿಕರಲ್ಲಿ ಒಬ್ಬ ಎದ್ದು ಎಲ್ಲರನ್ನು ಪ್ರಮೋದಿಸಿದನು. ನಾವೆಲ್ಲರೂ ಹೀಗೆ ಮಾಡಿಕೊಳ್ಳೋಣ ಅಂತ ಹೇಳಿ, ಅದು ಮಾತ್ರವಲ್ಲದೆ ಎಜ್ರನು ಪಾಸ್ಟರ್ ಆಗಿದ್ದ ಆತನ ಮೇಲೆ ಬಂದು ಆತನ ಬಳಿಗೆ ಅವರು ಕರವನ್ನು ಜೋಡಿಸ್ತಾ ಇದ್ದಾರೆ. ನೀನು ನಿಂತುಕೋ, ಇದು ನಿನ್ನ ಕೆಲಸ, ಯಾಕಂದ್ರೆ ಈ ಕಾರ್ಯ ನಿನಗೆ ಸಂಬಂಧಿಸಿದೆ, ನೀನು ಮಾಡು, ನಾವು ನಿಂತುಕೊಂಡು ಮಾಡುತ್ತೇವೆ ಅಂತ ಆತನನ್ನು ಕೂಡ ಉತ್ತೇಜನ ಪಡಿಸಿದ್ರು. ಈಗ ಸಭೆಗಳು ಹೀಗೆ ಆಗಬೇಕಾಗಿರುವುದು ಪ್ರಿಯರೇ. ಆದ್ರೆ ಇವತ್ತು ನಾವು ಪರಿತಾಪ ಸ್ಥಿತಿಯಲ್ಲಿದ್ದೀವಿ. ಹಿತಕರವಾದ ದೀರ್ಘದರ್ಶನ, ಹಿತಕರವಾದ ಮಾತುಗಳನ್ನು ಹೇಳುವವರನ್ನು ಬಯಸುತ್ತಾರೆ ಹೊರತು ನಮ್ಮನ್ನು ತಿದ್ದುಪಾಟಿಗೆ ನಡೆಸುವವರನ್ನು ಈಗ ನಾವು, ಯಾಕೆಂದ್ರೆ ಕಡೆಯ ಕಾಲ ತಮಗೆ ಇಷ್ಟವಾದ ಬೋಧಕರನ್ನು ಆರಿಸಿಕೊಳ್ಳುವ ಅನ್ನೋ ಪ್ರಕಾರ ಅನೇಕರು ಇರುವರು. ಆದರೆ ನಾವು ಇವುಗಳನ್ನೆಲ್ಲ ಎಚ್ಚರಿಕೆಗೆ ತೆಗೆದುಕೊಂಡು ನಮ್ಮನ್ನು ಸರಿಪಡಿಸಿಕೊಳ್ಳೋಣ ಪ್ರಿಯರೇ. ನೆಹೆಮ್ಯ 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಇವರು ತಮ್ಮ ಸಹೋದರರಾದ ತಮ್ಮ ಮುಖ್ಯಸ್ಥರ ಸಂಗಡ ಕೂಡಿಕೊಂಡು ದೇವರ ಸೇವಕನಾದ ಮೋಶೆಯ ಕೈಯಿಂದ ಕೊಟ್ಟ ದೇವರ ನ್ಯಾಯ ಪ್ರಮಾಣದಲ್ಲಿ ನಡೆಯುತ್ತೇವೆಂದು ಕರ್ತನಾದ ನಮ್ಮ ದೇವರ ಆಜ್ಞೆಗಳನ್ನು, ಆತನ ನ್ಯಾಯಗಳನ್ನು, ಆತನ ಕಟ್ಟಳೆಗಳನ್ನು ಎಲ್ಲವನ್ನು ಕೈಗೊಂಡು ಮಾಡುತ್ತೇವೆಂದು ನಾವು ನಮ್ಮ ಕುಮಾರತಿಯರನ್ನು ಆ ದೇಶದ ಜನರಿಗೆ ಕೊಡುವುದಿಲ್ಲ, ನಮ್ಮ ಕುಮಾರರಿಗೆ ಅವರ ಕುಮಾರತಿಯರನ್ನು ತಕ್ಕೊಳ್ಳುವುದಿಲ್ಲ ಎಂದು ದೇಶದ ಜನರು ಸಬ್ಬತ್ ದಿವಸದಲ್ಲಿ ಸರಕುಗಳನ್ನು ಧಾನ್ಯವನ್ನು ಮಾರಲು ತಕ್ಕೊಂಡು ಬಂದರೆ ನಾವು ಅವುಗಳನ್ನು ಸಬ್ಬತ್ ದಿವಸದಲ್ಲಾದರೂ ಪರಿಶುದ್ಧ ದಿವಸದಲ್ಲಾದರೂ ಅವರಿಂದ ಕೊಂಡುಕೊಳ್ಳುವುದಿಲ್ಲವೆಂದು ನಾವು 7ನೇ ವರುಷದಲ್ಲಿ ಎಲ್ಲಾ ಕೈಸಾಲವನ್ನು ಬಿಟ್ಟು ಬಿಡುತ್ತೇವೆಂದು ಶಪಥಕ್ಕೂ ಆಣೆಗೂ ಒಳಗಾದರು. ಹಲ್ಲೆಲೂಯ. ಈ ರೀತಿ ನಾವು ಕೂಡ ಮಾಡತಕ್ಕದು ಪ್ರಿಯರೇ. ಇದುದಾ ಮಾನಸಾಂತರ. ಯಾಜಕ ಕಾಂಡ 26. ಆಗ ಅವರು ನನಗೆ ಮಾಡಿದ ತಮ್ಮ ಅಕ್ರಮವನ್ನು ತಮ್ಮ ಪಿತೃಗಳ ಅಕ್ರಮವನ್ನು ತಾವು ನನಗೆ ವಿರೋಧವಾಗಿ ನಡೆದುಕೊಂಡದ್ದರಿಂದ ನಾನು ಅವರಿಗೆ ವಿರೋಧವಾಗಿ ನಡೆದುಕೊಂಡು ತಮ್ಮ ಶತ್ರುಗಳ ದೇಶಕ್ಕೆ ಮಾಡಿದ್ದನ್ನು ಅರಿಕೆ ಮಾಡಿ ಪರಿಶೋಧನೆ
ಇಲ್ಲದ ಅವರ ಹೃದಯವು ತಗ್ಗಿಸಲ್ಪಟ್ಟು ತಮ್ಮ ಅಕ್ರಮದಿಂದ ಉಂಟಾದ ಶಿಕ್ಷೆಗೆ ಅವರು ಒಪ್ಪಿಕೊಳ್ಳುವುದಾದರೆ, ನಾನು ಯಾಕೋಬ್, ಈಸಾಕ್, ಅಬ್ರಹಾಂ ಇವರಿಗೆ ಮಾಡಿದ ನನ್ನ ಒಡಂಬಡಿಕೆಯನ್ನು ಅವರ ದೇಶವನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಅವರು ದೇಶದೊಳಗಿಂದ ಹೊರಡಿಸಲ್ಪಟ್ಟು ಅವರಿಲ್ಲದೆ ಹಾಳಾದ ವೇಳೆಯಲ್ಲಿ ಅದು ತನ್ನ ಸಬ್ಬತ್ತುಗಳನ್ನು ಅನುಭವಿಸುವುದು. ಅವರು ತಮ್ಮ ಅಕ್ರಮದಿಂದ ಶಿಕ್ಷೆಗೆ ಒಪ್ಪಿಕೊಳ್ಳುವರು. ಅವರು ನನ್ನ ನ್ಯಾಯಗಳನ್ನು ಹೇಸಿ ತಮ್ಮ ಹೃದಯಗಳಲ್ಲಿ ನನ್ನ ನಿಯಮಗಳನ್ನು ಅಸಂಗಿಸಿದ್ದರಿಂದಲೇ ಆದಾಗ್ಯೂ ಅವರು ತಮ್ಮ ಶತ್ರುಗಳ ದೇಶದಲ್ಲಿರುವಾಗ ಅವರನ್ನು ತಳ್ಳಿಬಿಡದೆಯೂ ಅಸಂಗಿಸದೆಯೂ ಸಂಪೂರ್ಣವಾಗಿ ನಾಶ ಮಾಡದೆಯೂ ಅವರ ಸಂಗಡ ಇರುವ ನನ್ನ ಒಡಂಬಡಿಕೆಯನ್ನು ಮುರಿಯದೆಯೂ ಇರುವೆನು. ಅವರ ದೇವರಾಗಿರುವ ಕರ್ತನು ನಾನೇ. ನಾನು ಅವರಿಗೆ ದೇವರಾಗಿರುವುದರಿಂದ ಜನಾಂಗಗಳ ಮುಂದೆ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ ಅವರ ಪಿತೃಗಳ ಒಡಂಬಡಿಕೆಯನ್ನು ಅವರಿಗೋಸ್ಕರ ಜ್ಞಾಪಕ ಮಾಡಿಕೊಳ್ಳುವೆನು. ನಾನೇ ಕರ್ತನು. ಹಲ್ಲೆಲೂಯ. ನಾನು ಯಾಕೋಬು, ಈಸಾಕು, ಅಬ್ರಹಾಂ ಇವರಿಗೆ ಮಾಡಿದ ನನ್ನ ಒಡಂಬಡಿಕೆಯನ್ನು ಅವರ ದೇಶವನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಬಹಳ ಮುಖ್ಯ. ದೇವರು ಏನ್ ಹೇಳಿದ್ರು? ಅವರು ಅಸಹ್ಯ ಮಾಡಿದ್ರು, ನನ್ನನ್ನು ಹಂಗ್ ಮಾಡಿದ್ರು, ಆದ್ರೆ ಕೂಡ ನಾನು ಹಾಗೆ ಮಾಡುವುದಿಲ್ಲ. ಅವರ ದೇಶದೊಳಗಿಂದ ಹೊರಡಿಸಲ್ಪಟ್ಟು ಅವರಿಲ್ಲದೆ ಹಾಳಾದ ವೇಳೆಯಲ್ಲಿ ಅದು ತನ್ನ ಸಬ್ಬತ್ತುಗಳನ್ನು ಅನುಭವಿಸುವುದು. ಅವರು ತಮ್ಮ ಅಕ್ರಮದಿಂದ ಶಿಕ್ಷೆಗೆ ಒಪ್ಪಿಕೊಳ್ಳುವರು. ಹಲ್ಲೆಲೂಯ. ಅವರು ನನ್ನ ನ್ಯಾಯಗಳನ್ನು ಹೇಸಿ ತಮ್ಮ ಹೃದಯಗಳಲ್ಲಿ ನನ್ನ ನಿಯಮಗಳನ್ನು ಅಸಂಗಿಸಿದರಿಂದಲೇ ಇವುಗಳೆಲ್ಲ ಅವರಿಗೆ ದೊರಕಿತ್ತು. ಆದಾಗ್ಯೂ ಅವರು ತಮ್ಮ ಶತ್ರುಗಳ ದೇಶದಲ್ಲಿರುವಾಗ ಅವರನ್ನು ತಳ್ಳಿಬಿಡದೆಯೂ ಅಸಂಗಿಸದೆಯೂ ಸಂಪೂರ್ಣವಾಗಿ ನಾಶ ಮಾಡದೆಯೂ ಅವರ ಸಂಗಡ ಇರುವ ನನ್ನ ಒಡಂಬಡಿಕೆಯನ್ನು ಮುರಿಯದೆಯೂ ಇರುವೆನು. ದೇವರು ಕರುಣಾಸಾಗರನು. ನಾವು ಎಷ್ಟೇ ದೂರ ಹೋದರೂ ಕೂಡ ದೇವರು ಮತ್ತೆ ನಮ್ಮನ್ನು ಕರೆಯುವ ದೇವರಾಗಿದ್ದಾರೆ. ಅದರಿಂದ ನಾವು ಮನ ತಿರುಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಖಂಡಿತ ಈ ಸೌಭಾಗ್ಯಗಳಿಗೆ ನಾವು ಗುರಿಯಾಗುತ್ತೇವೆ. ದೇವರ ಆಶೀರ್ವಾದ ನಮ್ಮ ಕೂಡ ಇರಲಿ. ಇದು ಪಾರ್ಟ್ 1, 2ನೆಯ ಭಾಗದಲ್ಲಿ ಆತ್ಮೀಯ ಅರ್ಥಗಳೊಡನೆ ಈ 2ನೆಯ ಅಂದ್ರೆ ಹೊಸ ಒಡಂಬಡಿಕೆಯ ಕಾಲದ ವಿಶ್ರಾಂತಿಯನ್ನು ಕುರಿತು ಅದರಲ್ಲಿ ನಾವು ಕಲಿಯೋಣ. ದೇವರು ನಮ್ಮ ಕೂಡ ಇರಲಿ. ಆಮೆನ್.